ಮಧುರ ಮಕ್ಕಳೇ, ಯಾವಾಗ ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯ ಬರುವುದೋ ಆಗಲೇ ತಂದೆಯ ಜೊತೆಯಲ್ಲಿ ಹೋಗಲು ಸಾಧ್ಯ. ಪ್ರಶ್ನೆ: ಭಗವಂತನು ಸಮರ್ಥನಾಗಿದ್ದರೂ ಸಹ ಅವರು ರಚಿಸಿರುವ ಯಜ್ಞದಲ್ಲಿ ವಿಘ್ನಗಳು ಏಕೆ ಬೀಳುತ್ತವೆ? ಉತ್ತರ: ಏಕೆಂದರೆ ರಾವಣನು ಭಗವಂತನಿಗಿಂತಲೂ ತೀಕ್ಷ್ಣವಾಗಿದ್ದಾನೆ. ಯಾವಾಗ ಅವನ ರಾಜ್ಯವನ್ನು ಕಸಿದುಕೊಳ್ಳಲಾಗುವುದೋ ಆಗ ಅವನು ವಿಘ್ನಗಳನ್ನು ಹಾಕಿಯೇ ಹಾಕುತ್ತಾನೆ. ಆರಂಭದಿಂದ ಹಿಡಿದು ಡ್ರಾಮಾನುಸಾರ ಈ ಯಜ್ಞದಲ್ಲಿ ವಿಘ್ನಗಳು ಬೀಳುತ್ತಲೇ ಬಂದಿದೆ, ಬೀಳಲೇಬೇಕಾಗಿದೆ. ನಾವು ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚಕ್ಕೆ ವರ್ಗಾಯಿತರಾಗುತ್ತಿದ್ದೇವೆ. ಅಂದಮೇಲೆ ಅವಶ್ಯವಾಗಿ ಪತಿತ ಮನುಷ್ಯರು ವಿಘ್ನಗಳನ್ನು ಹಾಕುತ್ತಾರೆ. ಗೀತೆ. ಓ ದೂರದ ಯಾತ್ರಿಕನೇ, ಧಾರಣೆಗಾಗಿ ಮುಖ್ಯ ಸಾರ: 1. ಜ್ಞಾನ ಮತ್ತು ಯೋಗದಲ್ಲಿ ಶಕ್ತಿಶಾಲಿಯಾಗಬೇಕಾಗಿದೆ. ಒಂದು ವೇಳೆ ಯಾವುದೇ ಬಂಧನವಿಲ್ಲದಿದ್ದರೆ ಮತ್ತೆಂದು ಬಂಧನಗಳಲ್ಲಿ ಮರೆತೂ ಕೂಡ ಹೋಗಿ ಸಿಲುಕಬಾರದು. ಬಾಲ ಬ್ರಹ್ಮಚಾರಿಯಾಗಿರಬೇಕಾಗಿದೆ. 2. ಈಗ ನಮ್ಮದು ಏರುವ ಕಲೆಯಾಗಿದೆ. ತಂದೆಯು ನಮ್ಮ ಎಲ್ಲಾ ದುಃಖವನ್ನು ದೂರ ಮಾಡಲು ಶಾಪವನ್ನು ಕಳೆದು ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಅಪಾರ ಖುಷಿಯಲ್ಲಿರಬೇಕಾಗಿದೆ. ಪರಿಶೀಲನೆ ಮಾಡಿಕೊಳ್ಳಿ, ನಮ್ಮ ಬುದ್ಧಿಯೋಗವು ಎಲ್ಲಿಯೂ ಅಲೆದಾಡುತ್ತಿಲ್ಲವೇ? ವರದಾನ: ಸಮಾವೇಶ ಮಾಡಿಕೊಳ್ಳುವ ಹಾಗೂ ಧೈರ್ಯ ಶಕ್ತಿಯ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆತ್ಮಿಕ ಸೇವಾದಾರಿ ಭವ. ಸ್ಲೋಗನ್: ಚಿಕ್ಕ ಮಾತನ್ನು ದೊಡ್ಡದನ್ನಾಗಿ ಮಾಡದಿರಿ, ವಾತಾವರಣವನ್ನು ಶಕ್ತಿಶಾಲಿಗೊಳಿಸಿರಿ.